ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಬಾರ್ಡ್ರ್ ಬಂದಿರುವಂಥ ಡಿಸೈನಿಂದು ಸ್ಲೀವ್ ಹಚ್ಚೋದಕ್ಕೆ ಅಂತ ಕೊಟ್ಟಿದ್ದಾರೆ. ಆದರೆ ಇದು ಬಾಡಿ ಏನಿದೆ ನೋಡಿ, ಫ್ರಂಟ್ ಟು ಬ್ಯಾಕು ಈ ರೀತಿ ಫುಲ್ಲು ಮೆರೂನ್ ಬಂದಿದೆ. ಸೊ ಇದು ಬಂದ್ಬಿಟ್ಟು ಫ್ರಂಟ್ ಮತ್ತು ಇದು ಬ್ಯಾಕ್ ಸೈಡು, ಇದು ಮೆರೂನ್ ಕಲರಲ್ಲಿ ಬಂದಿದೆ. ಮತ್ತು ಇದು ಸೀರೆದು ರನ್ನಿಂಗಲ್ಲಿ ಬರುತ್ತಲ್ವ, ಬ್ಲೌಸ್ ಪಕ್ಕ ಏನಿದೆ ಅದೇ ಬಟ್ಟೆನೇ ಕಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂತ ಅಂದರೆ ಇಲ್ಲಿ ಇದು ಬಾರ್ಡ್ರ್ ಏನಿದೆ ಆಗಲೇ ತುಂಬ ಕಡಿಮೆ ಇದೆ. ಸೊ ನೋಡಿ ಫ್ರೆಂಡ್ಸ್, ಇದಿಷ್ಟು ಈ ರೀತಿ ಇದೆ. ಇದು ಅರ್ಧಕ್ಕೂ ಬರಲ್ಲ ಇದು ಸ್ಲೀವ್, ಇದು ಬಾರ್ಡ್ರು. ಹಾಗಾಗಿ ಇದನ್ನು ಅಡ್ಜಸ್ಟ್ ಮಾಡಿ ಯಾವ ರೀತಿ ಹೊಲಿಬೋದು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಮೇಲ್ಗಡೆ ಸ್ಲೀವ್ಗೆ ಬರುತ್ತೆ, ಅಂದರೆ ಇದಿಷ್ಟು ಸ್ಲೀವ್ಗೆ ಬರುತ್ತೆ ಮತ್ತು ಕೆಳಗಡೆ ಇಲ್ಲಿ ಬಾರ್ಡ್ರ್ ಬರಬೇಕು. ಸೊ ಈ ಬಾರ್ಡ್ರ್ ಮಾತ್ರ ತುಂಬ ಅಗಲ ಕಡಿಮೆ ಇದೆ. ಈ ಬಾರ್ಡ್ರ್ ಅಗಲ ಕಡಿಮೆ ಇದ್ದಾಗ ಯಾವ ರೀತಿ ಅಡ್ಜಸ್ಟ್ ಮಾಡಿ ಹೊಲಿಬೇಕು ಅಂತ ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಈ ಸ್ಲೀವ್ ಏನಿದೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಅಗಲನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು 7 ಇಂಚು ಲೆಂತಿಂದು ಸ್ಲೀವು. ಹಾಗಾಗಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಬಟ್ಟೆನ ನೀವು ಸೀರೆಯಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಇದು ನಮಗೀಗ ವಿಡ್ತ್ ಬೇಕು ಇದರಲ್ಲಿ. ಇದು ಸಾಕಷ್ಟು ಉದ್ದನೇ ಇದೆ, ಹಾಗಾಗಿ ಇದೇನಿದೆ ಇದು ವಿಡ್ತ್ ನಾನು ತೊಗೊತಾ ಇದ್ದೀನಿ. ಅಂದರೆ ಈ ಬಾರ್ಡ್ರ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಏನಿದೆ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಬಾರ್ಡ್ರು ಅಗಲ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ನಾವು ಜಾಯಿಂಟ್ ಮಾಡ್ಕೊಬೇಕು. ಹಾಗಾಗಿ ಫಸ್ಟೇ ನಾನು ಇಲ್ಲಿ ಎಕ್ಸ್ಟ್ರಾ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಉಲ್ಟಾ ಸೀದಾ ಯಾವುದು ಬಟ್ಟೆಗೆ ಫಸ್ಟು ಕ್ಲಿಯರಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದು ಉಲ್ಟಾ. ಸೊ ನಾನೀಗ ಇಲ್ಲಿ ಉಲ್ಟಾ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಇಲ್ಲಾಂದರೆ ಬಟ್ಟೆ ಅನ್ನೋದು ಗೊತ್ತಾಗಲ್ಲ ಅದು. ಈಗ ಇಲ್ಲಿ ಬಾರ್ಡ್ರ್ ಏನಿದೆ ಇದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿನೇ ಬಿಟ್ಕೋಬೇಕು. ಎರಡು ಬಟ್ಟೆಗೆ ಮ್ಯಾಚ್ ಆಗಿದೆಯಾ ನೋಡ್ಕೊಳ್ಳಿ ಫಸ್ಟು, ಇಲ್ಲ ಸಪ್ರೇಟಾಗಿ ಕಟ್ ಮಾಡ್ಕೊಳೋದು ಒಳ್ಳೇದು. ಈ ರೀತಿ ನೋಡಿ, ಇದಿಷ್ಟು ಅರ್ಧ ಇಂಚು ಈ ಕಡೆನೇ ಇಟ್ಕೊಬೇಕು, ಯಾಕಂದರೆ ಈ ಬಾರ್ಡ್ರ್ ಬರಬೇಕಲ್ವ, ಅದಕ್ಕೆ ಫುಲ್ಲು ಕಾಣಬೇಕು ಅಂದರೆ ಇದು ಎಕ್ಸ್ಟ್ರಾ ನಾವಿಲ್ಲಿ ಅರ್ಧ ಇಂಚು ಕಟ್ ಮಾಡ್ಕೋಬೇಕು. ಅದೇ ರೀತಿ ಇದನ್ನು ಕೂಡ ನಾವು ಕಟ್ ಮಾಡ್ಕೋಬೇಕು. ನಾನೀಗ ಈ ಬಾರ್ಡ್ರ್ ಏನಿದೆ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಬಾರ್ಡ್ರ್ ಏನಿದೆ ಇದಕ್ಕೆ ಎಕ್ಸ್ಟ್ರಾ ನಾವು ಸೇರಿಸ್ಕೊಬೇಕು. ಅಂದರೆ ಇಲ್ಲಿ ಬಿಡ್ತು ಏನಿದೆ ನೋಡಿ, ಇದು ಮಡ್ಚಿದಾಗ ಇದು ಸೆಂಟರ್ ಬರಬೇಕು. ಈ ಡಿಸೈನ್ ಏನಿದೆ ಇದು ಸೆಂಟರ್ ಬರಬೇಕು. ನೋಡಿ, ಇದು ಮಡ್ಚ್ಕೊಂಡಾಗ ಇಷ್ಟು ಬರುತ್ತೆ ನಮಗೆ ಇದು. ಇಲ್ಲಿಂದ ಇಲ್ಲಿಗೆ ನಮಗೆ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬರಬೇಕು. ಒಂದು ಸೈಡು ಇದೆ, ಇನ್ನೊಂದು ಸೈಡು ನಾನು ಇಷ್ಟು ಬಟ್ಟೆನ ಆ್ಯಡ್ ಮಾಡ್ಕೋಬೇಕು. ಇದನ್ನು ನಾವಿಲ್ಲಿ ಚೆಕ್ ಮಾಡ್ಕೋಬೇಕು. ನೋಡಿ, 4 ಇಂಚು ಸೇರಿಸ್ಕೊಬೇಕು. ನಾನೀಗ ಈ ಪ್ಲೈನ್ ಏನಿದೆ ಬಾರ್ಡ್ರ್ ಇದನ್ನು ಈ ರೀತಿ ಇದೆ ಅಲ್ವಾ, ಇಲ್ಲಿ ಕಟ್ ಮಾಡ್ಕೊತೀನಿ. ಉಳಿದಿರೋ ಬಟ್ಟೆ ಏನಿದೆ ಇದರಲ್ಲಿ ಕಟ್ ಮಾಡ್ಕೊತೀನಿ. ಇದ್ರ ಪ್ರಕಾರ ಏನಿದೆ ಫಸ್ಟು ಕಟ್ ಮಾಡ್ಕೊಳೋಣ. ಒಂದೊಂದ್ಸಲಿ ಬೇಕಾದ ಬಾರ್ಡ್ರು ಹೊಲ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಆದರೆ ಈ ರೀತಿ ಅಡ್ಜಸ್ಟ್ ಮಾಡಿ ಹೊಲಿದ್ರೆ ನಮ್ಮ ಆಸೆ ಏನಿದೆ ಅದನ್ನು ಈಡೇರಿಸ್ಕೊಬೋದು. ನೋಡಿ, ಇಲ್ಲಿ ನಾನು ಅಲ್ಲಿ 4 ಇಂಚ್ ಬೇಕು, ಇಲ್ಲಿ 5 ಇಂಚ್ವರೆಗೂ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು 2 ಫೋಲ್ಡ್ ಮಾಡಿ, 2 ಸೈಡು ಬೇಕಲ್ವ, ಹಾಗಾಗಿ 5 ಇಂಚು ಎಕ್ಸ್ಟ್ರಾ. ಈಗ ಎಷ್ಟಾದರೂ ಇಟ್ಕೊಬೋದು, ಜಾಸ್ತಿ ಇದ್ರೆ ಜಾಸ್ತಿನೇ ಇಟ್ಕೊಳ್ಳಿ. ಸೊ ಈ ಒಂದು ಲೆಂತ್ ಏನಿದೆ ಅದ್ರ ಪ್ರಕಾರ ಕಟ್ ಮಾಡ್ಕೋಬೇಕು. ಸೊ 5 ಇಂಚು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ಕಟ್ ಮಾಡ್ಕೋಬೇಕು, ಅರ್ಧಕ್ಕೆ ಕಟ್ ಮಾಡ್ಕೋಬೇಕು, ಯಾಕಂದರೆ ಇನ್ನೊಂದು ಸ್ಲೀವ್ಗೂ ಬೇಕು. ಹಾಗಾಗಿ ಈಗ ನಾವಿಲ್ಲಿ ಈ ಕಡೆ ಸೈಡ್ ಆಲ್ರೆಡಿ ಪೀಸ್ ಇದೆ, ಈಗ ನಾವಿಲ್ಲಿ ಹೊಲ್ಕೋಬೇಕು. ಇದು ಕೂಡ ಉಲ್ಟಾ ಸೀದಾ ಯಾವುದು ನೋಡಿಕೊಂಡು ನಾವು ಹೊಲಿಬೇಕು. ಇದು ಉಲ್ಟಾ ಸೀದಾನ ಮೇಲೆ ಇಟ್ಕೊಂಡ್ಬಿಟ್ಟು
ಈ ಉಲ್ಟಾ ಏನಿದೆ ಇದನ್ನು ಮೇಲೆ ಇಟ್ಕೋಬೇಕು. ಸೀದಾ ಯಾವಾಗಲೂ ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್, ಆ ರೀತಿ ಇಟ್ಕೋಬೇಕು. ಸೊ ಈಗ ಈ ಅರ್ಗು ಏನಿದೆ ಇದು ಕೂಡ ಮೇಲ್ಗಡೆನೆ ಇರಲಿ ಎರಡು. ಈ ರೀತಿ ಮಾಡಿಕೊಂಡು ನಾವೀಗ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. 1/4 ಇಂಚ್ ಗ್ಯಾಪಲ್ಲಿ ಹೊಲ್ಕೊಂಡ್ರೆ ಸಾಕು, ಯಾಕಂದರೆ ಇದು ಹೊಲ್ದಿರೋದು ಒಳಗಡೆ ಹೋಗುತ್ತೆ, ಆಮೇಲೆ ಲೈನಿಂಗ್ ಮೇಲೆ ಬರುತ್ತೆ. ಸೊ 2 ಸ್ಲೀವು ಇದೇ ರೀತಿ ರೆಡಿ ಮಾಡ್ಕೊಬೇಕು. ಇವಾಗ ಗಂಟಲ್ಗೆ ಹಾಕೋಬೇಕು. ಈ ರೀತಿ ಹೊಲ್ಕೊಂಡ್ಮೇಲೆ ಇಲ್ಲಿ ಇನ್ನೊಂದು ಮೇಲ್ಗಡೆ ಹೊಲಿಗೆ ಹಾಕ್ಬೋದು, ಇಲ್ಲ ಅಂತಂದ್ರೆ ಇಲ್ಲ ಇನ್ನೊಂದು ಹೊಲಿಗೆ ಅನ್ನೋದು ಹಾಕೊಂಡು ಹಾಗೆ ಡೈರೆಕ್ಟ್ ಆಗಿ ಕೂಡ ಬಿಡಬಹುದು. ಒಂದ್ಸಲಿ ನೀಟಾಗಿ ಐರನ್ ಮಾಡಿದ್ರೆ ಅದು ನೀಟಾಗಿ ಬರುತ್ತೆ. ನಾನಿಲ್ಲಿ ಮೇಲೆ ಹೊಲಿಗೆ ಅನ್ನೋದು ಹಾಕ್ತಾ ಇಲ್ಲ. ಈ ರೀತಿ 2 ಪೀಸನ್ನು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ಬಾರ್ಡ್ರು ರೆಡಿಯಾಗಿದೆ. ಈಗ ನಾವು ಏನು ಮಾಡಬೇಕು ಅಂತಂದರೆ, ಈ ಬಾರ್ಡ್ರ್ ತುಂಬ ಅಗಲ ಕಾಣಿಸ್ತಾ ಇದ್ರೆ ನೀವು ಇಲ್ಲಿ ಬಟ್ಟೆ ಏನಿದೆ ಇದನ್ನು ಶಾರ್ಟು ಮಾಡ್ಕೋಬೋದು. ಯಾಕಂದರೆ ತೋಳು ತುಂಬ ಚಿಕ್ಕದಿರೋದ್ರಿಂದ ಇದೇ ಫುಲ್ ಬಂದುಬಿಟ್ರೆ ನಿಮಗೆ ಅದು ಮೇಲ್ಗಡೆ ಏನಿದೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ ಈ ರೀತಿ 2 ಸೇರಿಸ್ಬಿಟ್ಟು ಒಂದೇ ಸಮ ಇಟ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ಸೊ ಬಾರ್ಡ್ರ್ ಎಷ್ಟು ಬೇಕೋ ನೀವು ನೋಡ್ಕೋಬೇಕು ಫಸ್ಟ್. ಇಲ್ಲಿಂದ ನೋಡಿ, ಇಲ್ಲಿ ರೆಡಿ ಬರುತ್ತೆ, ಇಲ್ಲಿಂದ 2.5ಗೆ ನೀವು ಕಟ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ 2 ಇಂಚಿಗೆ ರೆಡಿ ಆಗುತ್ತೆ. ಬಾರ್ಡ್ರ್ 2 ಇಂಚ್ ಇದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ ಈ ಒಂದು ಲೆಂತ್ ಏನಿದೆ ಅದರ ಪ್ರಕಾರನೇ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಅಷ್ಟೇ ಮಾರ್ಕ್ ಮಾಡಿಕೊಂಡು ಇದನ್ನು ಸೀದಾ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಮೇಲೂ ಕೂಡ ಇಲ್ಲೂ ಕೂಡ ಸಮ ಇರಬೇಕು ಬಟ್ಟೆ. ಸೊ ಕಸ್ಟಮರ್ ಒಂದೊಂದ್ಸಲಿ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನಾವು ಮಾಡಬೇಕಾಗತ್ತೆ. ಸೊ ಈಗ ನಾನು ಈ ಅರ್ಗೆ ಏನಿದೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಸ್ಲೀವ್ಗೆ ಇದನ್ನು ಫಸ್ಟು ಅಟ್ಯಾಚ್ ಮಾಡಬೇಕು. ಈ ಬಾರ್ಡ್ರ್ ಏನಿದೆ ಇದನ್ನು ಫಸ್ಟು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೀವು ಈ ಬಾರ್ಡ್ರ್ ಅಟ್ಯಾಚ್ ಮಾಡಿದಾಗ ಇದು ಕಟ್ಟಿಂಗ್ ಏನಿದೆ ಇದು ಹಿಂದ್ಗಡೆ ಬರೋ ರೀತಿ ನೋಡ್ಕೊಳ್ಳಿ, ಆದಷ್ಟು ಮುಂದ್ಗಡೆ ಕಾಣಬಾರ್ದು. ಸೊ ಇದು ಏನಿದೆ ಈ ಬಟ್ಟೆನ ಒಂದ್ಸಲಿ ಇದು ಸೆಂಟರ್ ಬರಬೇಕಲ್ವ, ಸೆಂಟರ್ ಬರೋ ರೀತಿನೇ ಈ ಡಿಸೈನ್ ಜೋಡಿಸ್ಕೊಂಡ್ಬಿಟ್ಟು ನಾನು ಇಲ್ಲಿ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೆ ಇರಲಿ ಅಂತ. ಈಗ ಇದೇನಿದೆ ಇದ್ರ ಮೇಲೆ ಇಡಬೇಕು. ಇಷ್ಟು ನೋಡಿ ಈ ರೀತಿ ಇಟ್ಟಾಗ ಇಲ್ಲಿ ನೀವು ಇದು ಎಕ್ಸ್ಟ್ರಾ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು. ಸೊ ಇದೇ ರೀತಿ 2 ಪೀಸು ಕಟ್ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ಒಳಗಡೆದೇನಿದೆ ಬಲಗಡೆ ಸೈಡು, ಇದನ್ನು ನಾವು ಯಾವಾಗಲೂ ಇದು ಮೇಲ್ಗಡೆ ಬರುತ್ತೆ, ಇದು ಒಳಭಾಗಕ್ಕೆ ಹೋಗುತ್ತೆ. ಈಗ ನಾವು ಈ ಬಾರ್ಡ್ರ್ ಏನಿದೆ ಇದನ್ನು ತಿರುಗಿಸಿ ಹೊಲ್ಕೋಬೇಕು. ನಾವು ಇಲ್ಲಿಂದ ಇದನ್ನು ತಿರುಗಿಸಿ ಹೊಲ್ಕೋಬೇಕು. ಇದು ಎಡ್ಜ್ ಏನು ಕಟ್ ಮಾಡ್ಕೊಂಡಿದ್ದೆ ಇದನ್ನು ನೀಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು ತಿರುಗಿಸಿ ಈ ರೀತಿ ಹೊಲ್ಕೋಬೇಕು. ಸೊ ನೋಡಿ, ಇದು ಯಾವ ಸೈಡ್ ಬರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಇದು ಹೊಲ್ದಿರೋದೇನಿದೆ ಈ ಕಡೆ ಸೈಡ್ ಹೋಗುತ್ತೆ ನೋಡಿ, ಹಿಂದ್ಗಡೆ ನೋಡಿ ಇದು ಹಿಂಭಾಗ ಏನು ಬರುತ್ತೆ ಇದು ಜಾಸ್ತಿ ಇರೋದು ಹಿಂದ್ಗಡೆ ಹೋಗುತ್ತೆ. ಇದು ಕೂಡ ಅಟ್ಯಾಚ್ ಮಾಡಿರೋದು ಹಿಂದ್ಗಡೆ ಹೋಗೋ ರೀತಿ ಮಾಡ್ಕೋಬೇಕು. ಈಗ ನಾನು ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ಸೊ ಇನ್ನೊಂದು ಮೆಥಡ್ ಏನು ಅಂದರೆ ಇದನ್ನು ನೀವು ಫೋಲ್ಡ್ ಮಾಡಿಕೊಂಡು ಸೆಂಟರ್ ಎಲ್ಲಿದೆ ಮಾರ್ಕ್ ಮಾಡ್ಕೊಂಬಿಡಿ. ಬೆಸ್ಟ್ ಅಂದರೆ ಅದೇ ಐಡಿಯಾ. ಸೆಂಟರ್ನ ನೀವು ಮಾರ್ಕಿಂಗು ಮಾಡ್ಕೋಬೇಕು, ಅವಾಗ ಮಿಸ್ ಆಗಲ್ಲ ಸೆಂಟರ್. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಆಲ್ರೆಡಿ ಸೆಂಟರ್ ಅನ್ನೋದು ಇದೆ. ಇದನ್ನು ನಾವು ಈ ರೀತಿ ಜೋಡಿಸ್ಕೊಬೇಕು ನೀಟಾಗಿ. 2 ಸೆಂಟರ್ ಜೋಡಿಸ್ಕೊಂಡು ನೀವು ಪಿನ್ನನ್ನು ಹಾಕೊಂಡ್ಬಿಟ್ರೆ ಅದು
ಆ ಕಡೆ ಈ ಕಡೆ ಹೋಗೋದಿಲ್ಲ. ನೋಡಿ ಈ ರೀತಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಡಿಸೈನ್ ಏನಿದೆ ಆದಷ್ಟು ಸೆಂಟರ್ಗೆ ಬರುತ್ತೆ, ಆಚೆ ಈಚೆ ಹೋಗಲ್ಲ. ಈಗ ನಾನು ಇಲ್ಲಿ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟಿದ್ದೀನಿ ಸ್ಲೀವ್ಸಿಗೆ. ಆಗ ಇಲ್ಲಿ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೊತೀನಿ. ಓಕೆ ಫ್ರೆಂಡ್ಸ್, ಈ ರೀತಿ ಆದಮೇಲೆ ಇದನ್ನು ನಾವು ಅಲ್ಲಲ್ಲೇ ಕಂಪಲ್ಸರಿ ಕಟ್ ಮಾಡ್ಕೋಬೇಕು. ನೀವು ಸ್ಲೀವ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಅಡ್ಜಸ್ಟ್ ಮಾಡಿ ಹೊಲಿಯೋದು ತುಂಬ ಈಸಿ. ನೋಡಿ ಇದು ಏನಿದೆ ಇದು ಒಳಗಡೆ ಹೋಗುತ್ತೆ ಸೀದಾ. ಇದು ಯಾವ ಕಡೆ ಬಂದಿದೆ ಇದು ಆ ಕಡೆನೇ ಬರಬೇಕು. ಈಗ ನಾನಿಲ್ಲಿ ಕಿನಾರಿ ಸ್ಟಿಚಿಂಗು ಹಾಕೊತೀನಿ. ನೀಟಾಗಿ ಇದನ್ನ ಮೇಲ್ಗಡೆ ಇದು ಈ ಬಟ್ಟೆ ಕಂಡ್ರೂ ಪರವಾಗಿಲ್ಲ, ಈ ಕಡೆ ಇದು ಕಾಣಬಾರ್ದು ಲೈನಿಂಗು, ಆ ರೀತಿ ಹೊಲಿಬೇಕು. ಆದಷ್ಟು ಕಿನಾರಿ ಸ್ಟಿಚಿಂಗ್ ಅಂದರೆ ತುದಿಯಲ್ಲೇ ಹೊಲಿಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ರಿ. ಈ ರೀತಿ ನೋಡ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಒಂದ್ಸಲಿ ಇಟ್ಕೋಬೇಕು. ಇಟ್ಕೊಂಡು ಇದ್ರ ಮೇಲೆ ಹೊಲಿಗೆ ಅನ್ನೋದು ಹಾಕ್ಬೇಕು. ಇದು ಒಳಗಡೆ ಬಟ್ಟೆ ಕಾಣಿಸುತ್ತೆ ಲೈನಿಂಗ್ ಒಳಗಡೆ, ಆದಷ್ಟು ತುದಿಗೆ ಹೊಲಿಗೆ ಅನ್ನೋ ಹಾಕಬೇಕು. ನೋಡಿ ಇದು ಯಾವ ಸೈಡ್ ಬಂದಿದೆ ಆ ಸೈಡೇ ಬರ್ಬೇಕಿದು ಅರ್ಗು. ನೋಡಿ ಈ ರೀತಿ ಬರುತ್ತೆ. ಈಗ ನಾವು ಇಲ್ಲಿ ಎಕ್ಸ್ಟ್ರಾ ಏನಿದೆ ಈ ಕ್ಲಾತ್ ಅನ್ನ ಕಟ್ ಮಾಡ್ಕೋಬೇಕು. ಈಗ ನಾವು ಸೀರೆಯಲ್ಲಿ ಏನ್ ಬಟ್ಟೆ ತಕ್ಕೊಂಡಿದ್ವಲ್ವಾ ಗ್ರೀನ್ ಕಲರ್, ಅದನ್ನ ಹಚ್ಚೋದು ತಿಳಿಸ್ಕೊಡ್ತೀನಿ. ಈಗ ಈ ಬಟ್ಟೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದು ಈ ಬಟ್ಟೆ ಬರುತ್ತೆ. ಈಗ ಸೊ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಸೊ ಇದು ಏನಿದೆ ಇದನ್ನ ಅರ್ಧಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳೋಣ ಇಲ್ಲಿ. ಸೊ ನಾನು ಅವಾಗ್ಲೇನೆ ಉಲ್ಟಾ ಸೀದಾ ಯಾವ್ದು ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಮಾರ್ಕ್ ಮಾಡಿದ್ದೀನಲ್ವಾ, ಇದು ಉಲ್ಟಾ. ಈಗ ಇದು 2 ಪೀಸು ಆಗಿದೆ. ಈಗ ಇದು ಏನಿದೆ ಈ ಪೀಸ್ ಏನಿದೆ ನೀಟಾಗಿ ಸಮನಾಗಿ ಕಟ್ ಮಾಡ್ಕೊಂಡಿರ್ಬೇಕು. ನಿಮಗೆ ಲೈನ್ಸ್ ಇರೋದ್ರಿಂದ ಈಸಿಯಾಗಿ ಕಟ್ ಮಾಡ್ಕೊಬಹುದು ಸಮನಾಗಿ. ಈ ರೀತಿ ಸಮನ ಕಟ್ ಮಾಡ್ಕೊಂಡ್ಮೇಲೆ ಇದನ್ನ ಈ ರೀತಿ ಇಟ್ಕೋಬೇಕು. ಸೀದಾ ಏನಿದೆ ಇದು ನೋಡಿ ಈ ಸೀದಾ ಏನಿದೆ ಇದನ್ನ ನಾವು ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಹಾಕೋಬೇಕು. ಸೊ ಇಲ್ಲಿ ನಾವು ಸಮನಾಗಿ ಈ ರೀತಿ ಜೋಡಿಸ್ಕೊಬೇಕು. ಜೋಡಿಸ್ಕೊಂಡು ಒಂದು
ಅರ್ಧ ಇಂಚ್ ಗ್ಯಾಪಲ್ಲಿ ನಾವು ಹೊಲಿಬೇಕು. ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಒಂದ್ಸಲಿ ಜೋಡಿಸ್ಕೊಬೇಕು. ಜೋಡಿಸಿ ಈ ಕಡೆ ಬಟ್ಟೆ ಎಕ್ಸ್ಟ್ರಾ ಬಂದರೆ ಒಳ್ಳೆಯದು, ಯಾಕಂದರೆ ಇಲ್ಲಿ ಜಾಸ್ತಿ ಇದೆ ಬಟ್ಟೆ, ಹಾಗಾಗಿ ಚೂರು ಮುಂದೆನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿ ಇಟ್ಕೊಂಡ್ಬಿಟ್ಟು ಈಗ ನಾವು ಸ್ಟಿಚಿಂಗ್ ಅನ್ನೋದು ಮಾಡ್ಬೇಕಿಲ್ಲಿ. ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿದ್ರೆ ಸಾಕು ಫ್ರೆಂಡ್ಸ್. ಯಾಕಂದ್ರೆ ನೀವು ಇಲ್ಲಿ ಡಬಲ್ ಸ್ಟಿಚ್ ಹಾಕೊಬಹುದು, ಅವಾಗ ಮೇಲ್ಗಡೆ ಹೊಲಿಗೆ ಹಾಕೋ ಅಗತ್ಯ ಇರೋದಿಲ್ಲ, ಮತ್ತೆ ಪಿಂಚ್ಕೊಳೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಡಬಲ್ ಸ್ಟಿಚಿಂಗ್ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಹೊಲಿಗೆ ಮೇಲೆ ಹಾಕ್ಬೇಕು, ಮತ್ತೆ ಬೇರೆ ಗಿಡ ಹಾಕೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ಮೇಲೆ ನಾವು ಇದನ್ನ ಈ ರೀತಿ ಮೇಲೆ ಬರೋ ರೀತಿ ಇಟ್ಕೋಬೇಕು. ಈಗ ನಾವಿಲ್ಲಿ ಈ ಶೇಪ್ ಏನಿದೆ ಸ್ಲೀವ್ ಶೇಪ್, ಅದೇ ಪ್ರಕಾರನೇ ಹೊಲಿಬೇಕು. ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೋಬೇಕು. ಸೊ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಸುಕ್ಕ ಏನಾದರೂ ಬಂದಿದೆಯಾ ಅಂತ. ಏನು ಸುಕ್ಕ ಬಂದಿಲ್ಲ ಅಂತ ಅಂದಮೇಲೆ ನೀವು ಅದೇ ಶೇಪಲ್ಲೇ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ಸರಿ ಇದ್ದ ಮೇಲೆ, ಸರಿ ಇದೆ ಅಂತ ಚೆಕ್ ಮಾಡ್ಕೊಂಡ್ಮೇಲೆ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಇದೇ ರೀತಿ 2 ಸ್ಲೀವ್ಸ್ ಇದೇ ಮೆಥಡಲ್ಲೂ ನಾವು ರೆಡಿ ಮಾಡ್ಕೋಬೇಕು. ಸೊ ನೋಡಿ, ಬಾರ್ಡ್ರ್ ಕೂಡ ನಮಗೆ ಯಾವ್ದು ಬೇಕು ಅಂತ ಹೇಳಿದ್ರು ಅದೇ ಕೊಟ್ಟಂಗಾಯ್ತು. ಮತ್ತೆ ಹೊಲ್ದಾದ್ಮೇಲೆ ಬ್ಲೌಸ್ ಅನ್ನೋದು ಕೂಡ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಫಿನಿಶಿಂಗು ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ 2 ಕೂಡ ಇದನ್ನೇ ಇದೇ ರೀತಿ ಮೆಥಡಲ್ಲೇ ರೆಡಿ ಮಾಡ್ಕೋಬೇಕು ನೋಡಿ. ಸೊ ಈ ರೀತಿ ಕಾಣುತ್ತೆ ಇದು ನೋಡಿ ಫ್ರೆಂಡ್ಸ್. ಅಟ್ಯಾಚ್ ಮಾಡಿರೋದು ಒಂದು ಚೂರು ಗೊತ್ತಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಇದು ಏನು ಅಟ್ಯಾಚ್ ಮಾಡಿದ್ದೀವಿ ಒಂದು ಚೂರು ಕೂಡ ಗೊತ್ತಾಗಲ್ಲ. ಆ ರೀತಿ ಬಂದಿದೆ, ಇದು ಬಾರ್ಡ್ರ್ ಅದರಲ್ಲೇ ಬಂದಿದೆ ಏನೋ ಅಂತ ಅನಿಸುತ್ತೆ. ಆ ರೀತಿ ಬಂದಿದೆ ಫಿನಿಶಿಂಗು. ಈ 2 ಕೂಡ ನಾನು ಇದೇ ಮೆಥಡಲ್ಲೇ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತೋ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.